यज्ञ हो कल्याणकारी। अब हम सब घी की आहुति समर्पित करेंगे, घी की आहुति समर्पित करेंगे कुंड के अंदर। चारों ओर जल का सिंचन करके सभी बैठ जाएं। करेंगे यज्ञकुंड के निकट भवन सामग्री होगी, भवन सामग्री से भी अब आहुतियां समर्पित करेंगे, घी की आहुति देते रहेंगे। जय सर्ववेद, जय गुरुदेव। ಇದು ಪ್ರೋಗ್ರಾಮು ವಿಜ್ಞಾನ್ ದೇವ್ಜಿ ಮಹಾರಾಜ್ ಅವರು ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದ್ಸತಿ ಯಾತ್ರೆ ಮಾಡಿದರು ಹೋದ ವರ್ಷ. ಈ ಸತಿನೂ ವಾಪಸ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಇದು ಒಂದು ಯಾತ್ರೆ ಮಾಡ್ತಾವ್ರೆ. ಎಲ್ಲರಿಗೂ ಈ ವಿಹಂಗಮ್ ಯೋಗ ಬಗ್ಗೆ ಗೊತ್ತಾಗಬೇಕು ಅಂತ ಇದು ಒಂದು ಪ್ರೋಗ್ರಾಮ್ ಮಾಡ್ತಾವ್ರೆ. ಎಲ್ಲರೂ ಇದಕ್ಕೆ ಸೇರ್ಲಿ. ಇದು ನಮ್ದರಲ್ಲಿ ದೇಹದಲ್ಲಿ ಚೇತನ ಇದೆ, ಅದನ್ನ ಚೇತನದನ್ನ ನಾವು ಹೆಂಗ ನೋಡ್ಕೋಬೇಕು, ಹೆಂಗದೆ ಪರಮಾತ್ಮನ ನಾವು ನೋಡ್ಕೋಬೇಕು ಅಂತ ಇದು ಒಂದು ಜ್ಞಾನ ಇದೆ. ಅದು ಗುರು ಸಾನ್ನಿಧ್ಯದಲ್ಲಿ ನಾವು ಕಲಿಬೇಕು ಅಂತ ಅದು ಒಂದು ಗುರುಗಳದು ಆಶೀರ್ವಾದ ಇದೆ. ನಮ್ದು ಮೈಸೂರು ಟೀಮ್ ಮತ್ತೆ ಬೆಂಗಳೂರು ಟೀಮ್ ಎಲ್ಲರೂ ಸೇರ್ಕೊಂಡು ಇದು ಒಳ್ಳೆ 31 ಕುಂಡಿಯ ನಂಜ ಬಹಾದೂರ್ ಚೋಲ್ಟ್ರಿ ಮೈಸೂರಲ್ಲಿ ಇದು ಪ್ರೋಗ್ರಾಮ ಹವನ ಯಜ್ಞ ಮಾಡಿದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ವಿಶ್ವಗೆ ಶಾಂತಿ ಆಗ್ಲಿ ಅಂತ ಮಾ ಚಾಮುಂಡಿ ಮಾ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮೈಸೂರು ಅವರಿಗೆ, ಕರ್ನಾಟಕ, ಇಡೀ ಭಾರತಕ್ಕೆ, ಇಡೀ ವಿಶ್ವಗೆ ಒಳ್ಳೇದಾಗ್ಲಿ ಅಂತ ಈ ಪ್ರೋಗ್ರಾಮನ್ನ ನಾವು ಮಾಡಿದೀವಿ. ಆಮೇಲೆ ಗುರುಗಳದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಏನಕ್ಕೆ ಅಂದರೆ ಗುರುಗಳ ಆಶೀರ್ವಾದದಿಂದ ನಾವು ಗುರುಗಳು ದೇವ್ರ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇವ್ರ ಹತ್ರ ಯಾರ ಹತ್ರ ಇದ್ದಾರೆ ಅಂದರೆ ಗುರುಗಳ ಹತ್ರ ಇದ್ದಾರೆ. ಅವರಿಂದ ನಾವು ಅಟ್ಯಾಚ್ ಆಗಿ ದೇವ್ರ ಹತ್ರ ಹೋಗ್ಬೋದು. ಅದು ಹೆಂಗ್ ಹೋಗ್ಬೇಕು, ನಮ್ಮ ಚೇತನನ್ನ ಹೆಂಗ್ ಜಾಗೃತ ಮಾಡಬೇಕು, ಅದು ಎಲ್ಲ ಗುರುಗಳು ಇವತ್ತು ಹೇಳ್ಕೊಟ್ಟವ್ರೆ. ಒಂದು ಫಸ್ಟ್ ಸ್ಟೇಜ್ ನಮ್ಗೆ ಹೇಳ್ಕೊಟ್ಟವ್ರೆ. ಆ ಸ್ಟೇಜಲ್ಲಿ ನಾವು ಅದನ್ನ ಜ್ಞಾನದನ್ನ ಒಂದೇ ಜಾಗ ಅಲ್ಲಿ ಕೇಂದ್ರಿತ ಮಾಡಬೇಕು. ಹೆಂಗೆ ಅಂದರೆ ನಾವು ಚಿಕ್ಕ ಏಜ್ ಅಲ್ಲಿ ಒಂದು ಕನ್ನಡಕಿದು ಒಂದು ಗಾಸ್ ತಗೊಂಡು ಒಂದು ಪೇಪರ್ ಅಲ್ಲಿ ಇಟ್ಕೊಂಡ್ರೆ, ಒಂದೇ ಜಾಗ ಇಟ್ಕೊಂಡ್ರೆ ಆ ಪೇಪರ್ ಸುಟ್ಕೊಂಡ್ಬಿಡ್ತಾ ಇದ್ರು. ಅದೇ ತರ ನಮ್ದು ಒಂದು ದೇಹದಲ್ಲಿ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ನ ನಾವು ಕರೆಕ್ಟ್ ಆಗಿ ಧ್ಯಾನ ಒಂದೇ ಜಾಗ ಅಲ್ಲಿ ಕೇಂದ್ರಿತ ಮಾಡಿದ್ರೆ ನಮ್ಮ ದೇಹದಲ್ಲಿ ಹೆಂಗ ಆ ಶಕ್ತಿ ಇದೆ, ಆ ಅಗ್ನಿ ಇದೆ, ಅದನ್ನ ಜಾಗೃತಿ ಮಾಡಿದ್ರೆ ನಮ್ಮ ಇಡೀ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಅಂದ್ರೆ ಈ ಆಧ್ಯಾತ್ಮಿಕ ಇದು ಏನ್ ಹೇಳ್ತಾರಲ್ಲ, ಈ ದುಡ್ಡು ಕಾಸು ಮನೆ ಇದು ಎಲ್ಲ ಇದು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂದ್ರೆ ನಾವು ಈ ಕಲಿಯುಗದಲ್ಲಿ ಹೆಂಗ್ ಬಂದಿದೀವಿ, ನಮ್ದ್ರಲ್ಲಿ ಈಗ ಇಲ್ಲಿಗೆ ನಾವು ದೇವ್ರ ಹತ್ರ ಸೇರ್ಬೇಕು ಅಂದ್ರೆ ಅದಕ್ಕೆ ಏನು ವಾಪಸ್ ದಾರಿ ಇದೆ, ಆ ದಾರಿನ ನಾವು ಕಲಿಬೇಕು. ಆ ದಾರಿ ಗುರು ಸಾನ್ನಿಧ್ಯದಲ್ಲಿ ನಾವು ಕಲ್ತಿದೀವಿ. ಇವತ್ತು ಫಸ್ಟ್ ಸ್ಟೇಜು, ಮಿಕ್ಕಿರೋದು ಗುರುಗಳ ಸಾನ್ನಿಧ್ಯದಲ್ಲಿ ಇನ್ನೂ ಕಲ್ತ್ಕೊಳ್ತೀವಿ. ಎಲ್ಲ ಟೀಮ್ ಅವರು ಒಳ್ಳೆ ಸಹಕಾರ ಮಾಡೋವ್ರೆ. ಎಲ್ಲ ತನ ಮನ ಧನ ಇಂದ ಎಲ್ಲ ಸೇವೆ ಮಾಡೋವ್ರೆ. ದಿನ ರಾತ್ರಿ ಅವರು 3-4 ದಿನದಿಂದ ಇಲ್ಲೇ ಉಳ್ದಿ ಎಲ್ಲ ಸೇವೆ ಮಾಡೋವ್ರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. 1 ನಿಮಿಷ 2 ಮಾತು ಹೇಳಿ.